ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗಿದೆ ಅಂತ, ಇದರ ಪರಿಣಾಮ ಏನಾಗುತ್ತೆ ಪಾಕಿಸ್ತಾನದ ಮೇಲೆ? ನೇರವಾಗಿ ಶ್ರೀಲಕ್ಷ್ಮಿ, ಒಂದು ಅರ್ಥ ಆಗೋದೇನೆಂದ್ರೆ ಪಾಕಿಸ್ತಾನ ಭಾರತದ ಮೇಲೆ ಅನೇಕ ವಿಚಾರಗಳಿಗೆ, ಊಟ ತಿಂಡಿ ಇರಬಹುದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರಬಹುದು, ಅನೇಕ ವಿಚಾರಗಳಿಗೆ ಡಿಪೆಂಡ್ ಆಗಿತ್ತು. ಅಲ್ಲಿಗೆ ನಮ್ಮ ದೇಶದಿಂದ ರಫ್ತಾಗುತ್ತಿದ್ದಂತ ಅಷ್ಟು ವ್ಯಾಪಾರವನ್ನ ಈಗ ನಿಲ್ಲಿಸಲಾಗಿರುವಂತದ್ದು. ಅಲ್ಲಿಗೆ ಪಾಕಿಸ್ತಾನಕ್ಕೆ ಬೇಕಾದಂತ ಅವಶ್ಯ ವಸ್ತುಗಳೇನಿದ್ದಾವೆ, ಅವರ ದೇಶದಲ್ಲಿ ಏನು ಸಿಗಲ್ಲ, ನಮ್ಮ ದೇಶದಲ್ಲಿ ಏನ್ ಸಿಗುತ್ತೆ, ಅಷ್ಟು ಕೂಡ ಈಗ ಹೊಡೆತ ಬಿದ್ದಿರುವಂತದ್ದು. ಅದರ ಜೊತೆಗೆ ಅಲ್ಲಿ ಪದಾರ್ಥ ಸಿಗ್ಲಿಲ್ಲ ಅಂದಾಗ ಅಲ್ಲಿ ಬೆಲೆ ಏರಿಕೆ ಆಗುವಂತದ್ದು, ಹಣದುಬ್ಬರ ಆಗುವಂತದ್ದು, ಇಷ್ಟನ್ನು ನಾವು ಎಕನಾಮಿಕಲ್ ವಾರ್ ಅಂತ ನಾವೇನ್ ಕರಿತೀವಿ, ಅದನ್ನ ಈ ಸದ್ಯದ ಮಟ್ಟಿಗೆ ಭಾರತ ನಡೆಸೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಈ ಒಂದು ನೇರವಾದಂತ ಸಂದೇಶ ಅಂತ ಹೇಳ್ಬೋದಾಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ನಾವೇನು ಅವ್ರ ಕಡೆಯಿಂದ ಆಮದು ಮಾಡ್ಕೊಳ್ತಾ ಇದೀವಿ ಅಂತ ಏನಾದ್ರೂ ಪದಾರ್ಥ ಇದ್ರೆ ಅದನ್ನು ಕೂಡ ನಾವು ನಿಲ್ಲಿಸಿರೋದ್ರಿಂದ ಅದನ್ನು ಅವರು ಎಲ್ಲಿಗೆ ಮಾರಬೇಕು, ಅಲ್ಲಿಗೆ ಅಗತ್ಯವಿರುವಂತಹ ಪದಾರ್ಥಗಳನ್ನ ಅವರು ನಮ್ಮಿಂದ ತರಿಸ್ಕೊಳ್ತಾ ಇದ್ರು, ಅಗತ್ಯವಿಲ್ಲದಿರುವಂತಹ ಅಥವಾ ನಮಗೆ ಅಗತ್ಯವಿರುವಂತಹ ಪದಾರ್ಥವನ್ನು ಅವರು ಕೊಡ್ತಾ ಇದ್ರು. ಈಗ ಈ ಒಂದು ಕ್ರಿಯೆಯನ್ನು ನಿಲ್ಲಿಸಿರೋದ್ರಿಂದ ಅವರಲ್ಲಿ ಸ್ಟೋರೇಜ್ ಆಗುವಂತ ಒಂದಿಷ್ಟು ವಸ್ತುಗಳು ಜಾಸ್ತಿ ಆಗುತ್ತೆ. ಅದನ್ನ ಎಲ್ಲಿಗೆ ಕಳಿಸಬೇಕು ಅಂತ ಅವರಿಗೆ ದಾರಿ ಇಲ್ಲ. ಅದರ ಜೊತೆಗೆ ಈ ಒಂದು ಹಲ್ಲೆ ಅಥವಾ ಏನು ಕೊಲೆ ಆಗಿರುವಂತದ್ದು ಅಥವಾ ಈ ಒಂದು ಕೆಲ ದಿನಗಳ ಹಿಂದೆ ನಡೆದಂತಹ ದುರ್ಘಟನೆಯಿಂದ ಅನೇಕ ದೇಶಗಳು ಪಾಕಿಸ್ತಾನದ ಜೊತೆಗೆ ಭಾರತವನ್ನ ಸ್ಫೂರ್ತಿಯಾಗಿ ಸ್ವೀಕರಿಸಿ ನಾವು ಕೂಡ ವ್ಯವಹಾರ ಮಾಡೋದಿಲ್ಲ ಅಂತ ಏನಾದರೂ ಮುಂದಾಯಿತು ಅಂದ್ರೆ ನೇರವಾದ ಹೊಡೆತ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀಳುತ್ತೆ. ಇಲ್ಲಿಗೆ ಯಾವುದೇ ಕೆಲಸವಿಲ್ಲದೆ ತಾನು ಬಂದು ಮಂಡಿಯೂರಿ ಭಾರತದ ಮುಂದೆ ಕೂರಬೇಕಾದಂತಹ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಎದುರಾಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇದ್ರ ಜೊತೆಗೆ ನೇರವಾದಂತಹ ಹೊಡೆತ ಅಲ್ಲಿರುವಂತಹ ಉದ್ಯಮಿಗಳಿಗಾಗಬಹುದು, ಉದ್ಯೋಗಿಗಳಿಗಾಗಬಹುದು, ಅಲ್ಲಿನ ಆರ್ಥಿಕ ವ್ಯವಸ್ಥೆ ಮೇಲೆ ಆಗಬಹುದು, ಎಲ್ಲ ರೀತಿಯಲ್ಲೂ ಕೂಡ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಅಂದ್ರೆ ಎಂತೆಂತ ಸಮಸ್ಯೆ ಆಗುತ್ತೆ ಅನ್ನೋದು ಈಗಾಗಲೇ ಪಾಕಿಸ್ತಾನಕ್ಕೂ ಗೊತ್ತಿರುವಂತದ್ದು, ಅಲ್ಲಿರುವಂತಹ ಎಕನಾಮಿಸ್ಟ್ಗಳಿಗೂ ಗೊತ್ತಿರುವಂತದ್ದು. ನೇರವಾದ ಸಂದೇಶವನ್ನ ಭಾರತ ಈಗ ಕೊಟ್ಟಿರುವಂತದ್ದು, ಎಲ್ಲ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿರೋದ್ರಿಂದ ನೇರವಾಗಿ ತನ್ನ ದೇಶದ ಬೊಕ್ಕಸವನ್ನ ತಾನು ಕಾಪಾಡಿಕೊಳ್ಳುತ್ತಾ ಅನ್ನೋ ಪ್ರಶ್ನೆಗೆ ಈಗ ಪಾಕಿಸ್ತಾನ ಮತ್ತೊಂದು ಆಯಾಮದಲ್ಲಿ ಯೋಚನೆ ಮಾಡಬೇಕಾಗಿದೆ. ಆದ್ರೆ ಭಾರತ ಸರ್ಕಾರ ತೆಗೆದುಕೊಂಡಂತ ಈ ಒಂದು ನಿರ್ಧಾರವನ್ನ ಇಡೀ ದೇಶವೇ ಮೆಚ್ಚಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ ಅಭಿಷೇಕ್, ಇನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ಏನೆಲ್ಲ ಆಮದಾಗ್ತಾ ಇತ್ತು, ಹಾಗೆಯೇ ಭಾರತದಿಂದ ಕೆಲವು ವಾಹನದ ಬಿಡಿ ಭಾಗಗಳು, ಔಷಧಗಳು, ಸಕ್ಕರೆ ಇಂಥವೆಲ್ಲ ರಫ್ತಾಗ್ತಾ ಇತ್ತು ಅಂತ. ಸೊ ಇವುಗಳ ಒಂದು ಒದಗುವಿಕೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗತ್ತಾ, ಏನೆಲ್ಲ ಇಂಪ್ಯಾಕ್ಟ್ ಆಗ್ಬಹುದು? ಬೇಸಿಕಲಿ ಶ್ರೀಲಕ್ಷ್ಮಿ, ಈಗ ಪಾಕಿಸ್ತಾನದಿಂದ ಭಾರತಕ್ಕೆ ಏನು ಬರ್ತಿತ್ತು ಅಂತ ನಾವು ನೋಡಿದಾಗ ಒಂದಿಷ್ಟು ಡೇಟ್ಸ್ ಇರಬಹುದು ಅಥವಾ ಆ ದೇಶದಲ್ಲಿರುವಂತಹ ಒಂದಿಷ್ಟು ಕ್ರಿಕೆಟ್ ಬ್ಯಾಟ್ಗಳಿರ್ಬೋದು, ಇಂತಹ ವಸ್ತುಗಳು ಮಾತ್ರ. ಅಂದ್ರೆ ಭಾರತಕ್ಕೆ ತೀರಾ ಅನಿವಾರ್ಯ ಅನಿಸುವಂತಹ ವಸ್ತುಗಳೇನು ಅಲ್ಲಿಂದ ಬರ್ತಾ ಇರಲಿಲ್ಲ. ಆದ್ರೆ ಭಾರತದಿಂದ ಅವರಿಗೆ ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳು ಹೋಗ್ತಾ ಇತ್ತು, ತರಕಾರಿ ಹೋಗ್ತಾ ಇತ್ತು, ಹಣ್ಣುಗಳು ಹೋಗ್ತಾ ಇತ್ತು. ಇವಿಷ್ಟನ್ನು ಕೂಡ ನಂಬಿ ಪ್ರತಿದಿನ ಅಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಜನರು ಬದುಕಿದ್ರು. ಏಕಾಏಕಿ ಇದನ್ನ ನಾವು ಬಂದ್ ಮಾಡಿರೋದ್ರಿಂದ ಅಲ್ಲಿ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೂ ಕೂಡ ಸಮಸ್ಯೆ ಆಗುವಂತಹ ದಿನ ಬಂದಿರುವಂತದ್ದು. ಇದನ್ನ ಭಾರತ ಬೇಕಂತ ಮಾಡಿಲ್ಲ, ಪಾಕಿಸ್ತಾನ ತಾನಾಗಿ ತಾನೇ ಮಾಡ್ಕೊಂಡಿರೋದು ಅನ್ನೋದ್ರಲ್ಲಿ ಇದರಲ್ಲಿ ಸಂಶಯ ಇಲ್ಲದೆ ಇರುವಂತದ್ದು. ಒಂದು ವೇಳೆ ಪಾಕಿಸ್ತಾನಕ್ಕೆ ನಮ್ಮ ದೇಶದಿಂದ ಹೋಗ್ತಿದ್ದಂತಹ ಒಂದಿಷ್ಟು ವಸ್ತುಗಳನ್ನ ತಾನು ಚೀನಾದಿಂದ ತರಿಸ್ಕೊಂಡ್ರು ಕೂಡ ಕ್ವಾಲಿಟಿ ಅನ್ನೋ ಒಂದು ವಿಚಾರ ಬರುತ್ತೆ, ಗ್ಯಾರಂಟಿ ಅನ್ನೋ ಒಂದು ವಿಚಾರ ಬರುತ್ತೆ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಕೆಲವೊಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಗಳಾಗಿರ್ಬೋದು, ಒಂದಿಷ್ಟು ವಸ್ತುಗಳನ್ನ ಭಾರತ ಹೊರತುಪಡಿಸಿ ಇನ್ಯಾರು ಕೂಡ ತಕ್ಕ ಮಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ, ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ಜೊತೆಗೆ ಇಲ್ಲಿ ಸಿಗುವಂತ ರಾ ಮೆಟೀರಿಯಲ್ಸ್ ಏನಿದೆ, ಇಲ್ಲಿ ಸಿಗುವಂತ ಆಹಾರದ ಪದಾರ್ಥ ಏನಿದೆ, ತರಕಾರಿ ಹಣ್ಣು ಏನಿದೆ, ಇದರ ಕ್ವಾಲಿಟಿಯನ್ನ ಕಾಂಪ್ರಮೈಸ್ ಕೂಡ ಇದುವರೆಗೂ ಮಾಡ್ಲಿಕ್ಕಿಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ನೇರವಾದ ಹೊಡೆತ ಒಂದು ಜೇಬಿನ ಮೇಲೆ ಬೀಳುತ್ತೆ, ಎರಡನೇದು ಹೊಟ್ಟೆಯ ಮೇಲೆ ಬೀಳುತ್ತೆ. ಇದೆರಡು ಆದ ನಂತರ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಬಿದ್ದು ಅದಾದ ನಂತರ ಎದ್ದೇಳಕ್ಕೆ ಸಾಧ್ಯ ಆಗುತ್ತಾ ಅನ್ನೊಂದು ಪ್ರಶ್ನೆ ಈಗ ಅವ್ರಿಗೆ ಕಾಡ್ತಿರುವಂತದಂತೂ ಖಂಡಿತ. ಸೊ ಈಗ ಕಾದು ನೋಡುವ ತಂತ್ರವನ್ನ ಭಾರತ ಪಾಲಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಯಾರ್ಯಾರು ಈಗ ಬರ್ತಾರೆ, ಒಂದು ವೇಳೆ ನಾವು ರಫ್ತು ಮಾಡೋದನ್ನು ನಿಲ್ಲಿಸಿದಾಗ ಅವರ ಸ್ನೇಹಿತರು ಯಾರು ಅವರಿಗೆ ರಫ್ತು ಮಾಡಿಕೊಡ್ತಾರೆ, ಪಾಕಿಸ್ತಾನ ಎಲ್ಲಿಂದ ಆಮದು ಮಾಡಿಕೊಳ್ಳುತ್ತೆ, ಇದು
ಅದು ಕೂಡ ಟೆಕ್ನಿಕಲಿ ಕಾದು ನೋಡುವ ತಂತ್ರ ಆಗಿರುವಂತದ್ದು. ಇಲ್ಲಿಗೆ ಒಂದು ಹೊಡೆತ ಅಂತೂ ಪಾಕಿಸ್ತಾನಕ್ಕೆ ಬಿದ್ದಿದೆ. ಮುಂದಿನ ದೂರಾಲೋಚನೆ ಅಂತ ನೋಡಿದಾಗ ಪಾಕಿಸ್ತಾನದ ಜೊತೆ ಯಾರ್ಯಾರು ಕೈ ಜೋಡಿಸ್ತಾರೆ ಅಂತ ನೋಡುವಂತ ಪ್ರಯತ್ನವನ್ನು ಕೂಡ ಭಾರತ ಸೂಕ್ಷ್ಮವಾಗಿ ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗಿದೆ ಅಂತ, ಇದರ ಪರಿಣಾಮ ಏನಾಗುತ್ತೆ ಪಾಕಿಸ್ತಾನದ ಮೇಲೆ? ನೇರವಾಗಿ ಶ್ರೀಲಕ್ಷ್ಮಿ, ಒಂದು ಅರ್ಥ ಆಗೋದೇನೆಂದ್ರೆ ಪಾಕಿಸ್ತಾನ ಭಾರತದ ಮೇಲೆ ಅನೇಕ ವಿಚಾರಗಳಿಗೆ, ಊಟ ತಿಂಡಿ ಇರಬಹುದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರಬಹುದು, ಅನೇಕ ವಿಚಾರಗಳಿಗೆ ಡಿಪೆಂಡ್ ಆಗಿತ್ತು. ಅಲ್ಲಿಗೆ ನಮ್ಮ ದೇಶದಿಂದ ರಫ್ತಾಗುತ್ತಿದ್ದಂತ ಅಷ್ಟು ವ್ಯಾಪಾರವನ್ನ ಈಗ ನಿಲ್ಲಿಸಲಾಗಿರುವಂತದ್ದು. ಅಲ್ಲಿಗೆ ಪಾಕಿಸ್ತಾನಕ್ಕೆ ಬೇಕಾದಂತ ಅವಶ್ಯ ವಸ್ತುಗಳೇನಿದ್ದಾವೆ, ಅವರ ದೇಶದಲ್ಲಿ ಏನು ಸಿಗಲ್ಲ, ನಮ್ಮ ದೇಶದಲ್ಲಿ ಏನ್ ಸಿಗುತ್ತೆ, ಅಷ್ಟು ಕೂಡ ಈಗ ಹೊಡೆತ ಬಿದ್ದಿರುವಂತದ್ದು. ಅದರ ಜೊತೆಗೆ ಅಲ್ಲಿ ಪದಾರ್ಥ ಸಿಗ್ಲಿಲ್ಲ ಅಂದಾಗ ಅಲ್ಲಿ ಬೆಲೆ ಏರಿಕೆ ಆಗುವಂತದ್ದು, ಹಣದುಬ್ಬರ ಆಗುವಂತದ್ದು, ಇಷ್ಟನ್ನು ನಾವು ಎಕನಾಮಿಕಲ್ ವಾರ್ ಅಂತ ನಾವೇನ್ ಕರಿತೀವಿ, ಅದನ್ನ ಈ ಸದ್ಯದ ಮಟ್ಟಿಗೆ ಭಾರತ ನಡೆಸೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಈ ಒಂದು ನೇರವಾದಂತ ಸಂದೇಶ ಅಂತ ಹೇಳ್ಬೋದಾಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ನಾವೇನು ಅವ್ರ ಕಡೆಯಿಂದ ಆಮದು ಮಾಡ್ಕೊಳ್ತಾ ಇದೀವಿ ಅಂತ ಏನಾದ್ರೂ ಪದಾರ್ಥ ಇದ್ರೆ ಅದನ್ನು ಕೂಡ ನಾವು ನಿಲ್ಲಿಸಿರೋದ್ರಿಂದ ಅದನ್ನು ಅವರು ಎಲ್ಲಿಗೆ ಮಾರಬೇಕು, ಅಲ್ಲಿಗೆ ಅಗತ್ಯವಿರುವಂತಹ ಪದಾರ್ಥಗಳನ್ನ ಅವರು ನಮ್ಮಿಂದ ತರಿಸ್ಕೊಳ್ತಾ ಇದ್ರು. ಅಗತ್ಯವಿಲ್ಲದಿರುವಂತಹ ಅಥವಾ ನಮಗೆ ಅಗತ್ಯವಿರುವಂತಹ ಪದಾರ್ಥವನ್ನು ಅವರು ಕೊಡ್ತಾ ಇದ್ರು. ಈಗ ಈ ಒಂದು ಕ್ರಿಯೆಯನ್ನು ನಿಲ್ಲಿಸಿರೋದ್ರಿಂದ ಅವರಲ್ಲಿ ಸ್ಟೋರೇಜ್ ಆಗುವಂತ ಒಂದಿಷ್ಟು ವಸ್ತುಗಳು ಜಾಸ್ತಿ ಆಗುತ್ತೆ. ಅದನ್ನ ಎಲ್ಲಿಗೆ ಕಳಿಸಬೇಕು ಅಂತ ಅವರಿಗೆ ದಾರಿ ಇಲ್ಲ. ಅದರ ಜೊತೆಗೆ ಈ ಒಂದು ಹಲ್ಲೆ ಅಥವಾ ಏನು ಕೊಲೆ ಆಗಿರುವಂತದ್ದು ಅಥವಾ ಈ ಒಂದು ಕೆಲ ದಿನಗಳ ಹಿಂದೆ ನಡೆದಂತಹ ದುರ್ಘಟನೆಯಿಂದ ಅನೇಕ ದೇಶಗಳು ಪಾಕಿಸ್ತಾನದ ಜೊತೆಗೆ ಭಾರತವನ್ನ ಸ್ಫೂರ್ತಿಯಾಗಿ ಸ್ವೀಕರಿಸಿ ನಾವು ಕೂಡ ವ್ಯವಹಾರ ಮಾಡೋದಿಲ್ಲ ಅಂತ ಏನಾದರೂ ಮುಂದಾಯಿತು ಅಂದ್ರೆ ನೇರವಾದ ಹೊಡೆತ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀಳುತ್ತೆ. ಇಲ್ಲಿಗೆ ಯಾವುದೇ ಕೆಲಸವಿಲ್ಲದೆ ತಾನು ಬಂದು ಮಂಡಿಯೂರಿ ಭಾರತದ ಮುಂದೆ ಕೂರಬೇಕಾದಂತ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಎದುರಾಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇದ್ರ ಜೊತೆಗೆ ನೇರವಾದಂತಹ ಹೊಡೆತ ಅಲ್ಲಿರುವಂತಹ ಉದ್ಯಮಿಗಳಿಗಾಗಬಹುದು, ಉದ್ಯೋಗಿಗಳಿಗಾಗಬಹುದು, ಅಲ್ಲಿನ ಆರ್ಥಿಕ ವ್ಯವಸ್ಥೆ ಮೇಲೆ ಆಗಬಹುದು, ಎಲ್ಲ ರೀತಿಯಲ್ಲೂ ಕೂಡ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಅಂದ್ರೆ ಎಂತೆಂತ ಸಮಸ್ಯೆ ಆಗುತ್ತೆ ಅನ್ನೋದು ಈಗಾಗಲೇ ಪಾಕಿಸ್ತಾನಕ್ಕೂ ಗೊತ್ತಿರುವಂತದ್ದು, ಅಲ್ಲಿರುವಂತಹ ಎಕನಾಮಿಸ್ಟ್ಗಳಿಗೂ ಗೊತ್ತಿರುವಂತದ್ದು. ನೇರವಾದ ಸಂದೇಶವನ್ನ ಭಾರತ ಈಗ ಕೊಟ್ಟಿರುವಂತದ್ದು, ಎಲ್ಲ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿರೋದ್ರಿಂದ ನೇರವಾಗಿ ತನ್ನ ದೇಶದ ಬೊಕ್ಕಸವನ್ನ ತಾನು ಕಾಪಾಡಿಕೊಳ್ಳುತ್ತಾ ಅನ್ನೋ ಪ್ರಶ್ನೆಗೆ ಈಗ ಪಾಕಿಸ್ತಾನ ಮತ್ತೊಂದು ಆಯಾಮದಲ್ಲಿ ಯೋಚನೆ ಮಾಡಬೇಕಾಗಿದೆ. ಆದ್ರೆ ಭಾರತ ಸರ್ಕಾರ ತೆಗೆದುಕೊಂಡಂತ ಈ ಒಂದು ನಿರ್ಧಾರವನ್ನ ಇಡೀ ದೇಶವೇ ಮೆಚ್ಚಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ ಅಭಿಷೇಕ್, ಇನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ಏನೆಲ್ಲ ಆಮದಾಗ್ತಾ ಇತ್ತು, ಹಾಗೆಯೇ ಭಾರತದಿಂದ ಕೆಲವು ವಾಹನದ ಬಿಡಿ ಭಾಗಗಳು, ಔಷಧಗಳು, ಸಕ್ಕರೆ ಇಂಥವೆಲ್ಲ ರಫ್ತಾಗ್ತಾ ಇತ್ತು ಅಂತ. ಸೊ ಇವುಗಳ ಒಂದು ಒದಗುವಿಕೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗತ್ತಾ, ಏನೆಲ್ಲ ಇಂಪ್ಯಾಕ್ಟ್ ಆಗ್ಬಹುದು? ಬೇಸಿಕಲಿ ಶ್ರೀಲಕ್ಷ್ಮಿ, ಈಗ ಪಾಕಿಸ್ತಾನದಿಂದ ಭಾರತಕ್ಕೆ ಏನು ಬರ್ತಿತ್ತು ಅಂತ ನಾವು ನೋಡಿದಾಗ ಒಂದಿಷ್ಟು ಡೇಟ್ಸ್ ಇರ್ಬೋದು ಅಥವಾ ಆ ದೇಶದಲ್ಲಿರುವಂತಹ ಒಂದಿಷ್ಟು ಕ್ರಿಕೆಟ್ ಬ್ಯಾಟ್ಗಳಿರ್ಬೋದು, ಇಂತಹ ವಸ್ತುಗಳು ಮಾತ್ರ, ಅಂದ್ರೆ ಭಾರತಕ್ಕೆ ತೀರಾ ಅನಿವಾರ್ಯ ಅನಿಸುವಂತಹ ವಸ್ತುಗಳೇನು ಅಲ್ಲಿಂದ ಬರ್ತಾ ಇರಲಿಲ್ಲ. ಆದ್ರೆ ಭಾರತದಿಂದ ಅವರಿಗೆ ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳು ಹೋಗ್ತಾ ಇತ್ತು, ತರಕಾರಿ ಹೋಗ್ತಾ ಇತ್ತು, ಹಣ್ಣುಗಳು ಹೋಗ್ತಾ ಇತ್ತು. ಇವಿಷ್ಟನ್ನು ಕೂಡ ನಂಬಿ ಪ್ರತಿದಿನ ಅಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಜನರು ಬದುಕಿದ್ರು. ಏಕಾಏಕಿ ಇದನ್ನ ನಾವು ಬಂದ್ ಮಾಡಿರೋದ್ರಿಂದ ಅಲ್ಲಿ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೂ ಕೂಡ ಸಮಸ್ಯೆ ಆಗುವಂತಹ ದಿನ ಬಂದಿರುವಂತದ್ದು. ಇದನ್ನ ಭಾರತ ಬೇಕಂತ ಮಾಡಿಲ್ಲ, ಪಾಕಿಸ್ತಾನ ತಾನಾಗಿ ತಾನೇ ಮಾಡ್ಕೊಂಡಿರೋದು ಅನ್ನೋದ್ರಲ್ಲಿ ಇದರಲ್ಲಿ ಸಂಶಯ ಇಲ್ಲದೆ ಇರುವಂತದ್ದು. ಒಂದು ವೇಳೆ ಪಾಕಿಸ್ತಾನಕ್ಕೆ ನಮ್ಮ ದೇಶದಿಂದ ಹೋಗ್ತಿದ್ದಂತ ಒಂದಿಷ್ಟು ವಸ್ತುಗಳನ್ನ ತಾನು ಚೀನಾದಿಂದ ತರಿಸ್ಕೊಂಡ್ರು ಕೂಡ ಕ್ವಾಲಿಟಿ ಅನ್ನೋ ಒಂದು ವಿಚಾರ ಬರುತ್ತೆ, ಗ್ಯಾರಂಟಿ ಅನ್ನೋ ಒಂದು ವಿಚಾರ ಬರುತ್ತೆ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಕೆಲವೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಾಗಿರ್ಬೋದು, ಒಂದಿಷ್ಟು ವಸ್ತುಗಳನ್ನ ಭಾರತ ಹೊರತುಪಡಿಸಿ ಇನ್ಯಾರು ಕೂಡ ತಕ್ಕ ಮಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ, ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದ್ರ ಜೊತೆಗೆ ಇಲ್ಲಿ ಸಿಗುವಂತ ರಾ ಮೆಟೀರಿಯಲ್ಸ್ ಏನಿದೆ, ಇಲ್ಲಿ ಸಿಗುವಂತ ಆಹಾರದ ಪದಾರ್ಥ ಏನಿದೆ, ತರಕಾರಿ ಹಣ್ಣು ಏನಿದೆ, ಇದರ ಕ್ವಾಲಿಟಿಯನ್ನ ಕಾಂಪ್ರಮೈಸ್ ಕೂಡ ಇದುವರೆಗೂ ಮಾಡ್ಲಿಕ್ಕಿಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ನೇರವಾದ ಹೊಡೆತ ಒಂದು ಜೇಬಿನ ಮೇಲೆ ಬೀಳುತ್ತೆ, ಎರಡನೇದು ಹೊಟ್ಟೆಯ ಮೇಲೆ ಬೀಳುತ್ತೆ. ಇದೆರಡು ಆದ ನಂತರ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಬಿದ್ದು ಅದಾದ ನಂತರ ಎದ್ದೇಳಕ್ಕೆ ಸಾಧ್ಯ ಆಗುತ್ತಾ ಅನ್ನೊಂದು ಪ್ರಶ್ನೆ ಈಗ ಅವ್ರಿಗೆ ಕಾಡ್ತಿರುವಂತದಂತೂ ಖಂಡಿತ. ಸೊ ಈಗ ಕಾದು ನೋಡುವ ತಂತ್ರವನ್ನ ಭಾರತ ಪಾಲಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಯಾರ್ಯಾರು ಈಗ ಬರ್ತಾರೆ, ಒಂದು ವೇಳೆ ನಾವು ರಫ್ತು ಮಾಡೋದನ್ನು ನಿಲ್ಲಿಸಿದಾಗ ಅವರ ಸ್ನೇಹಿತರು ಯಾರು ಅವರಿಗೆ ರಫ್ತು ಮಾಡಿಕೊಡ್ತಾರೆ, ಪಾಕಿಸ್ತಾನ ಎಲ್ಲಿಂದ ಆಮದು ಮಾಡಿಕೊಳ್ಳುತ್ತೆ, ಇದು
ಇದು ಕೂಡ ಟೆಕ್ನಿಕಲಿ ಕಾದು ನೋಡುವ ತಂತ್ರ ಆಗಿರುವಂತದ್ದು. ಇಲ್ಲಿಗೆ ಒಂದು ಹೊಡೆತ ಅಂತೂ ಪಾಕಿಸ್ತಾನಕ್ಕೆ ಬಿದ್ದಿದೆ. ಮುಂದಿನ ದೂರಾಲೋಚನೆ ಅಂತ ನೋಡಿದಾಗ ಪಾಕಿಸ್ತಾನದ ಜೊತೆ ಯಾರ್ಯಾರು ಕೈ ಜೋಡಿಸ್ತಾರೆ ಅಂತ ನೋಡುವಂತ ಪ್ರಯತ್ನವನ್ನು ಕೂಡ ಭಾರತ ಸೂಕ್ಷ್ಮವಾಗಿ ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್.